Hello everyone, welcome to our Green Hats by VC. So today I'll let you know the journey of our brinjal plant here. Okay, so we have planted them in 7 to 8 pots and ಒಂದು ಅಥವಾ ಎರಡು ಅಷ್ಟೇ ಹಾಕಿದ್ದೀವಿ ಒಂದೊಂದು ಪಾಟಲ್ಲಿ ಬಿಕಾಸ್ ಅವಕ್ಕೂ ಬೆಳೆಯಲಿಕ್ಕೆ ಜಾಗ ಬೇಕಂತಂದು and it's been like around 2 months what we have planted already. Okay, and the results are here already. There is a little baby brinjal here. ಓಕೆ, ಸೊ ಇದರಲ್ಲಿ ಆ್ಯಕ್ಚುಲಿ ನಾವು ಏನು ಯೂಸ್ ಮಾಡಿದ್ದೀವಿ ಗೊತ್ತಾ, ಸ್ಟಾರ್ಟಿಂಗ್ ಈ ಪಾಟಲ್ಲಿ ಹಾಕಬೇಕಂತಂದರೆ ಫಸ್ಟು ರೆಡ್ ಸಾಯಿಲು, ಆಮೇಲೆ ಅದ್ರ ಜೋಡಿ ವಿ ಹ್ಯಾವ್ ಮಿಕ್ಸ್ಡ್ ಬೋನ್ ಪೌಡರ್. ಓಕೆ, ಆ್ಯಂಡ್ ಇವನ್ ದ ಕೌಡಂಗ್ ವಿ ಹ್ಯಾವ್ ಮಿಕ್ಸ್ಡ್ ಇಟ್ and we have just put them in the pot. Then later we have put the seeds. Upon that we have put the coco peat. Okay, coco peat is the main thing. ಯಾಕಂತ ಹೇಳ್ತೀನಿ, ಈ ತುಂಬ ಬಿಸಿಲಿಗೆ ಅದು ಚೆನ್ನಾಗಿ ಮಾಯ್ಸ್ಟ್ ಇರುತ್ತೆ ಆ್ಯಂಡ್ ಸೀಡ್ಸ್ ಎಲ್ಲ ಏನೂ ಬಾಡ್ ಹೋಗೋದಿಲ್ಲ, ತುಂಬ ಚೆನ್ನಾಗಾಗತ್ತೆ. ಸೊ ಅದ್ರ ಸಂಬಂಧ ಫಸ್ಟ್ ಅದನ್ನ ಕೊಕೊಪಿಟ್ ಹಾಕಿಂದೆ ಅದಕ್ಕೆ ತುಂಬ ಬಿಸಿಲು ಬಡ್ದು ಒಣಗೋಗಲ್ಲ, ಏನಾಗಲ್ಲ, ಗಿಡ ತುಂಬ ಮಾಯ್ಸ್ಟ್ ಇರುತ್ತಲ್ಲ, ಚೆನ್ನಾಗಿ ಬೆಳತ್ತೆ ಗಿಡ. ಸೊ ಈ ಗಿಡ ಇದಾವಲ್ಲ ಅಷ್ಟು ಚೆನ್ನಾಗಿ ಆಗಿದೆ ಆ ಕೊಕೊಪಿಟ್ ಮಾಯ್ಸ್ಟ್ ಇರೋದು ಸಂಬಂಧ. ಆಮೇಲೆ ನೀವು ಅಕಸ್ಮಾತಾಗಿ ಮಿಸ್ ಆದರೂ 1-2 days ವಾಟರ್ ಮಾಡಲಿಕ್ಕೆ ಪ್ಲ್ಯಾಂಟ್ನ, ಈವನ್ ಇಟ್ ವಿಲ್ ಹ್ಯಾಂಡಲ್ ಇಟ್. ಓಕೆ, ಆ್ಯಂಡ್ ದ ಥಿಂಗ್ ಈಸ್ ಇದು ಒಂದು ಸ್ವಲ್ಪ ಚೂರ ಹುಳ ಆಗ್ತಿದೆ. ಓಕೆನಾ, ಸೊ ಇದಕ್ಕೆ ಒಂದು ಸ್ವಲ್ಪ ಫರ್ಟಿಲೈಸರ್ ಆಲ್ರೆಡಿ ಹಾಕಿದ್ದೀವಿ ನಾವು. ಸೊ ದ ಹೋಲ್ ಥಿಂಗ್ ಅಂದರೆ ಗಿಡಕ್ಕೆ ತುಂಬ ಆಗಲ್ಲ, ತುಂಬ ತೊಗೋಬಾರ್ದು ಅಂತಂದು. ಆ್ಯಂಡ್ ದ ಮೇನ್ ಥಿಂಗ್, ಇನ್ನೊಂದು ಗಿಡ ತೋರಿಸ್ತೀನಿ, ಮೈ ಫೇವ್ರೆಟ್ ಪ್ಲಾಂಟ್. ಇಟ್ ಹ್ಯಾವ್ ಗ್ರೋನ್ ಸೋ ನೈಸ್. ಓಕೆ, ಕಮ್ ಲೆಟ್ಸ್ ಸಿ ದ್ಯಾಟ್. ಯು ಕ್ಯಾನ್ ಸಿ ಹಿಯರ್, ಸೋ ನೈಸ್. ಇದಂತರೂ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ. ಆ್ಯಂಡ್ ಇಲ್ಲಿ ನೋಡಿ, ಆಲ್ರೆಡಿ ಇಲ್ಲೊಂದು ಬದ್ನಿಕಾಯಿ ಇದೆ, ಇಲ್ಲಿ ಒಂದು ಬದ್ನಿಕಾಯಿ ಇದೆ, ಇನ್ನೊಂದು ಬದ್ನಿಕಾಯಿ ಆಗ್ತಿದೆ ಇಲ್ಲಿ. ಇದು ಚಿಕ್ಕ ಬದ್ನಿಕಾಯಿ ಅಲ್ಲ, ಆ್ಯಕ್ಚುಲಿ ತುಂಬ ದೊಡ್ಡ ಬದ್ನಿಕಾಯಿ ಆಗುತ್ತೆ. ನಾವು ಸೀಡ್ಸ್, ಯಾವ ಸೀಡ್ಸ್ ಅದು ಅಂತಂದು ನಿಮ್ಗೆ ಮೆನ್ಷನ್ ಮಾಡ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ನಾನು ಮೆನ್ಷನ್ ಮಾಡಿದಂಗೆ ಕೊಕೊಪಿಟ್, ಸಿ ಯು ಕ್ಯಾನ್ ಸಿ ದ ಕೊಕೊಪಿಟ್ ಹೌ ವಿ ಹ್ಯಾವ್ ಯೂಸ್ಡ್ ಆ್ಯಂಡ್ ಸ್ಟಿಲ್ ಇಟ್ ಈಸ್ ಅಲ್ಲ, ತುಂಬ ಚೆನ್ನಾಗಾಗಿದೆ. ಆಮೇಲೆ ನಾವು ಫರ್ಟಿಲೈಸರ್ಸ್ ಎಲ್ಲ ಏನು ಹಾಕಿದ್ದೀವಿ ಅಂತಂದೂ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ತುಂಬ ಚೆನ್ನಾಗಾಗಿದೆ. ಯು ಕ್ಯಾನ್ ಗ್ರೋ ದೆಮ್ ಟು. ಆಮೇಲೆ ಒಂದು ಆ್ಯಸ್ ಮೆನ್ಷನ್ ಒಂದು ಪಾಟಲ್ಲಿ 2 ಪ್ಲ್ಯಾಂಟ್ಸ್ ಆದರೆ ಸಾಕು. ತುಂಬ ಆದ್ರೂ ಬೆಳೀಲಿಕ್ಕೆ ಆಗಲ್ಲ. ಆ್ಯಕ್ಚುಲಿ 2 ಇಲ್ಲಾಂದ್ರೂ ತುಂಬ ದೊಡ್ಡ ಗಿಡ ಆಗುತ್ತೆ. ಇದು 1 ಆದ್ರಂತೂ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ದೀಸ್ ಆರ್ ಸೋ ಬಿಗ್ ಲೀವ್ಸ್ ಆಲ್ಸೋ ಆ್ಯಂಡ್ ಸೋ ಕ್ಯೂಟ್. ಚೆನ್ನಾಗಾಗುತ್ತೆ, ಮಸ್ತ್ ಬಿಡ್ತಿದ್ದಾವೆ ಬದ್ನಿಕಾಯಿ ಅಂತೂ. ಸೊ ಆಲ್ರೆಡಿ ತಿಂದಿದ್ದೀವಿ, ಇದೇ ಪ್ಲ್ಯಾಂಟಲ್ಲಿ ಬೆಳೆದಿತ್ತು, ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ನೀವು ಕೂಡ ಬೆಳಿಬೋದು ಆ್ಯಂಡ್ ಮಸ್ತ್ ಚೆನ್ನಾಗಿ ಬೆಳೆಯುತ್ತೆ ಬಿಕಾಸ್ ಇವನ್ ಲೀವ್ಸ್ ಆರ್ ಸೋ ಥಿಕ್ ಇನಫ್. ಸಿ, ಬಿಸಿಲಿಗಂತೂ ಏನು ಒಣಗೆ ಹೋಗಲ್ಲ, ಅದು ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಪ್ಲ್ಯಾಂಟ್ ಅಂತೂ. ತುಂಬ ಚೆನ್ನಾಗಾಗಿದೆ, ನೀವು ಕೂಡ ಟ್ರೈ ಮಾಡಿ. ಆ್ಯಂಡ್ ವಿಲ್ ಮೆನ್ಷನ್ ಇನ್ ದ ಡಿಸ್ಕ್ರಿಪ್ಷನ್ ವಾಟ್ ವಿ ಹ್ಯಾವ್ ಯೂಸ್ಡ್ ಟು. ಓಕೆ, thank you so much. Stay tuned and stay connected.